ನಮಸ್ಕಾರ ಸ್ನೇಹಿತರೆ. ಡಿವೈನ್ ಫ್ಯಾಕ್ಟ್ಸ್ ಕನ್ನಡಗೆ ಸ್ವಾಗತ. ಇವತ್ತು ನಾವು ಭಾರತದ ಪೌರಾಣಿಕ ಕಥೆಗಳ ಅತ್ಯಂತ ಸುಂದರ ಹಾಗೂ ಪವಿತ್ರವಾದ ಪ್ರೀತಿ ಕಥೆಯಾದ ಪಾರ್ವತಿ ಮತ್ತು ಶಿವನ ಪ್ರೀತಿ ಕುರಿತು ತಿಳಿದುಕೊಳ್ಳೋಣ. ಶಿವನು ತಪಸ್ವಿಗಳಲ್ಲೊಬ್ಬ, ಜಡವೈರಾಗ್ಯವನ್ನು ತೋರಿಸುವ ಪರಮದೈವ. ಆತನಿಗೆ ಪ್ರಪಂಚದ ವಸ್ತುಗಳ ಮೇಲೆ ಇಷ್ಟವಿಲ್ಲ. ಇಂಥವರ ಹೃದಯದಲ್ಲಿ ಪ್ರೀತಿ ಹುಟ್ಟುವುದು ಹೇಗೆ? ಅದೇ ಈ ಕಥೆಯ ಮೋಹಕ ಅಂಶ. ಪಾರ್ವತಿ ಪರ್ವತರಾಜನ ಮಗಳು, ದೇವತೆಯಾಗಿದ್ದರೂ ಅವಳು ಮನಪೂರ್ವಕವಾಗಿ ತಪಸ್ಸು ಮಾಡಿ ಶಿವನ ಭಕ್ತಿಯನ್ನು ಗಳಿಸಲು ಹೀಗೆ ಶುರುಮಾಡಿದಳು. ಅವಳ ಕಠಿಣ ತಪಸ್ಸುಗಳು ಮತ್ತು ನಿಷ್ಠೆಯು ಆಕಾಶವರೆಗೂ ತಲುಪಿತು. ಶಿವನು ಮೊದಲಿಗೆ ಪಾರ್ವತಿ ಅವರ ತಪಸ್ಸುಗಳಿಗೆ ಪ್ರತಿಕ್ರಿಯೆ ನೀಡದೆ ಇದ್ದರೂ ಅವಳ ಭಕ್ತಿ ಮತ್ತು ಪ್ರೀತಿ ಅವನ ಹೃದಯಕ್ಕೆ ಮುಟ್ಟಿತು. ಒಂದು ದಿನ ಶಿವನು ಪಾರ್ವತಿ ಎದುರು ಬಂದು ತನ್ನ ತಂಪು, ಶಕ್ತಿ ಮತ್ತು ಪ್ರೀತಿ ತೋರಿಸಿದನು. ಅವರ ವೈವಾಹಿಕ ಜೀವನವು ಪೌರಾಣಿಕ ಕಥೆಗಳಲ್ಲಿ ಶಕ್ತಿ, ಸಮತೋಲನ ಮತ್ತು ಐಕ್ಯತೆಯ ಸಂಕೇತವಾಗಿದೆ. ಪಾರ್ವತಿ ದೇವಿಯ ಶಕ್ತಿ ಶಕ್ತಿರೂಪ ಮತ್ತು ಶಿವನ ಶಕ್ತಿ ಶಿವರೂಪ ಈ ಪ್ರಪಂಚದ ಎಲ್ಲವನ್ನೂ ನಡೆಸುತ್ತಿವೆ ಎಂದು ಹೇಳುತ್ತಾರೆ. ಈ ಪ್ರೀತಿ ಕೇವಲ ದಾಂಪತ್ಯಕ್ಕೆ ಮಾತ್ರವಲ್ಲ, ಭಕ್ತರು ತಪಸ್ಸು, ಶ್ರದ್ಧೆ ಮತ್ತು ಧ್ಯಾನದ ಮೂಲಕ ಶಿವಪಾರ್ವತಿಯರ ಬಲವಂತ ಬಲವನ್ನು ಪಡೆಯಬಹುದು ಎಂಬ ಸಂದೇಶವನ್ನು ನೀಡುತ್ತದೆ. ಅವರ ಪ್ರೀತಿ ಕಥೆಯಲ್ಲಿ ಹಲವು ಅದ್ಭುತ ಘಟನೆಗಳಿವೆ. ಉದಾಹರಣೆಗೆ, ಪಾರ್ವತಿ ತಪಸ್ಸಿನಿಂದ ತನ್ನ ಅಹಂಕಾರವನ್ನು ತಗ್ಗಿಸಿಕೊಂಡು ಶಿವನಿಗೆ ಸಮರ್ಪಿತಳಾದಳು. ಶಿವನು ಭಗವಂತನಾಗಿ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಾನೆ. ಇದೇ ರೀತಿಯಲ್ಲಿ ಶಿವಪಾರ್ವತಿ ಯುಗಲ ಪ್ರೀತಿ ನಮ್ಮ ಜೀವನದಲ್ಲಿ ಶಾಂತಿ, ಬಲ ಮತ್ತು ಸಕಾರಾತ್ಮಕತೆ ತರಲು ಸದಾ ಉದಾಹರಣೆ. ಇದಾದ ನಂತರ ಪಾರ್ವತಿ ಮತ್ತು ಶಿವನ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕನು ದೈವಿಕ ಮಹತ್ವ ತುಂಬಿರುತ್ತಾರೆ. ಗಣೇಶ ದೇವರು ವಿಘ್ನಹರ್ತ, ಬುದ್ಧಿಯ ದೈವ ಹಾಗೂ ಕಾರ್ತಿಕೇಯ ಶಕ್ತಿಯ ಮತ್ತು ಯುದ್ಧದ ದೇವರಾಗಿದ್ದಾರೆ. ಈ ಕುಟುಂಬವು ತ್ರಿಮೂರ್ತಿಗಳೊಂದಿಗಿನ ಅನನ್ಯ ಸಂಬಂಧವನ್ನು ತೋರಿಸುತ್ತದೆ ಮತ್ತು ಈ ತ್ರ್ಯಂಬಕ ಯುಗಾದಿ ನಮ್ಮಲ್ಲಿ ಧರ್ಮ ಮತ್ತು ನೈತಿಕತೆ ಉಳಿಸಿಕೊಳ್ಳುವ ಬಲವನ್ನು ಹೆಚ್ಚಿಸುತ್ತದೆ. ಪಾರ್ವತಿ ಮತ್ತು ಶಿವನ ಪ್ರೀತಿ ಕಥೆಯು ನಮಗೆ ತೋರಿಸುವುದು ಪ್ರೀತಿ ಮತ್ತು ಭಕ್ತಿ ನಿಸ್ವಾರ್ಥವಾಗಿರಬೇಕು. ಶಕ್ತಿ ಹಾಗೂ ಶಾಂತಿಯ ಸಮತೋಲನವೇ ಜೀವನದ ಸತ್ಯ. ನಿಮ್ಮ ಜೀವನದಲ್ಲಿಯೂ ಈ ದೈವಿಕ ಪ್ರೀತಿ ಮತ್ತು ಶಕ್ತಿ ನಿಮ್ಮನ್ನು ಸದಾ ಪ್ರೇರೇಪಿಸಲಿ ಎಂಬ ಆಶಯ. ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದೀರಾ? ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಡಿವೈನ್ ಫ್ಯಾಕ್ಟ್ಸ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂತಹ ಪವಿತ್ರ ಕಥೆಗಳಿಗೆ ನಿಮ್ಮ ಪ್ರೋತ್ಸಾಹ ನೀಡಿರಿ. ಧನ್ಯವಾದಗಳು. ಶಿವಶಕ್ತಿ ನಿಮ್ಮ ಜೀವನದಲ್ಲಿ ಸದಾ ಸಮಾಧಾನ, ಸಂತೋಷ ಮತ್ತು ಶಕ್ತಿ ತರಲಿ.